ಜೆಡಿಎಸ್ ಆಯ್ತು, ಈಗ ಕಾಂಗ್ರೆಸ್ನಲ್ಲೂ ಕುಟುಂಬ ರಾಜಕಾರಣ ಶುರುವಾಗ್ತಾ ಇದೆಯಾ? ಗೌರವ ಖ್ಯಾತಿಯ ಬಿಸಿ ಪಾಟೀಲ್ ಪುತ್ರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ? ಜೆಡಿಎಸ್ ಆಯ್ತು, ಈಗ ರಾಜ್ಯದ ಕಾಂಗ್ರೆಸ್ನಲ್ಲೂ ಕುಟುಂಬ ರಾಜಕಾರಣ ಶುರುವಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗೌರವ ಖ್ಯಾತಿಯ ಬಿಸಿ ಪಾಟೀಲ್ ಪುತ್ರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ? ಮಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸಲು ಕೈ ಶಾಸಕ ಬಿಸಿ ಪಾಟೀಲ್ ಒತ್ತಡವನ್ನ ಹೇರ್ತಾ ಇದ್ದಾರಾ? ವೀರಶೈವ ಲಿಂಗಾಯತರಿಗೆ ಟಿಕೆಟ್ ಕೊಡಲು ಬಿಸಿ ಪಾಟೀಲ್ ಈಗಾಗಲೇ ಆಗ್ರಹಿಸ್ತಾ ಇದ್ದಾರೆ. ವೀರಶೈವ ಲಿಂಗಾಯತರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಬಿಸಿ ಪಾಟೀಲ್ ಆಗ್ರಹಿಸ್ತಾ ಇದ್ದಾರೆ. ಹಾಗಾದ್ರೆ ಪಾಟೀಲ್ ಅಸಮಾಧಾನಕ್ಕೆ ಬೆದರಿ ಟಿಕೆಟ್ ಕೊಡುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಮಗಳ ರಾಜಕೀಯ ಭವಿಷ್ಯದ ಬಗ್ಗೆ ಬಿಸಿ ಪಾಟೀಲ್ ಸುವರ್ಣ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಅದರಂತೆಯೇ ಟಿಕೆಟ್ ಫೈಟ್ಗಳು ಸಹಿತ ಸಾಕಷ್ಟು ರಾಜ್ಯಾದ್ಯಂತ ಸದ್ದು ಮಾಡ್ತಿದೆ. ಅದರಲ್ಲೂ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಇದರಲ್ಲಿ ಹಿರೇಕೆರೂರು ಕಾಂಗ್ರೆಸ್ ಶಾಸಕ ಬಿಸಿ ಪಾಟೀಲ್ ಸಹಿತ ವೀರಶೈವ ಲಿಂಗಾಯತರಿಗೆ ಈ ಸಾರಿ ಟಿಕೆಟ್ ಸಿಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲೂ ಬಿಸಿ ಪಾಟೀಲರು ತಮ್ಮ ಪುತ್ರಿ ಸೃಷ್ಟಿ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸಹಿತ ಇಟ್ಟಿದ್ದಾರೆ. ಹಾಗಾದರೆ ಈ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಈಗ ಬಿಸಿ ಪಾಟೀಲರು ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಸಾಕಷ್ಟು ಅಸಮಾಧಾನ ಅಂತಕ್ಕಂಥದ್ದಿದ್ದು ಅದರಿಂದ ಹೊರಗೆ ಬಂದಿದ್ರಿ ಅಂತೇಳಿ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಸದ್ಯ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಹಿರೇಕೆರೂರು ಕ್ಷೇತ್ರದಲ್ಲಿ ತಮ್ಮ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಿ. ತಮ್ಮ ಬಗ್ಗೆ ಸಾಕಷ್ಟು ಒಲವಿದೆ. ಅಲ್ಲದೆ ಈ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ಬಿಸಿ ಪಾಟೀಲರು ಸೃಷ್ಟಿ ಪಾಟೀಲ್ ತಮ್ಮ ಪುತ್ರಿ ಸೃಷ್ಟಿ ಪಾಟೀಲರಿಗೆ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಏನು ಕಾರಣಕ್ಕಾಗಿ? ನಾವು ಈ ಹಾವೇರಿ ಲೋಕಸಭಾ ಕ್ಷೇತ್ರ ಮೊದಲೇ ಧಾರವಾಡ ಸೌತ್ ಅಂತ ಇತ್ತು. 1952ನೇ ಇಸ್ವಿಯಲ್ಲಿ ಒಬ್ಬರು ಲಿಂಗಾಯತರಿಗೆ TR ನೆಸ್ವಿ ಅನ್ನೋರಿಗೆ ಒಬ್ಬರು ಟಿಕೆಟ್ ಕೊಟ್ಟಿದ್ದು ಬಿಟ್ಟರೆ 1957ರಿಂದ ಇಲ್ಲಿವರೆಗೂ ಕೂಡ ಯಾವೊಬ್ಬ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿಲ್ಲ. 15-16 ಬಾರಿ ಅಲ್ಪಸಂಖ್ಯಾತರಿಗೆ ಕೊಟ್ಕೊಂಡು ಬಂದಿದ್ದಾರೆ. ಲಿಂಗಾಯತರಿಗೆ ಕೊಟ್ಟರೆ ಟಿಕೆಟು ಈ ಕಾಂಗ್ರೆಸ್ ಪಕ್ಷ ಗೆಲುವು ಭಾಳ ಸುಲಭ ಆಗುತ್ತೆ ಅಂಥೇಳಿ ನಾವು ವಿಚಾರ ಮಾಡಿ ಈಗ ನಾವು ಈ ಹಾವೇರಿ ಮತ್ತು ಗದಗ ಜಿಲ್ಲೆ ಒಳಗೊಂಡಂಥ 8 ಕ್ಷೇತ್ರಗಳೇನಿದ್ದಾವೆ, 8 ಕ್ಷೇತ್ರಗಳಿಂದ 2 ಬಾರಿ ಮೀಟಿಂಗ್ ಮಾಡಿದ್ವಿ. ವೀರಶೈವ ಲಿಂಗಾಯತರು ಮೀಟಿಂಗ್ ಮಾಡಿಬಿಟ್ಟು ಅದರಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದರಲ್ಲಿ 5 ಜನ ನಾವು ಕ್ಯಾಂಡಿಡೇಟ್ಸ್ ಪ್ರಪೋಸ್ ಮಾಡೋದು. ಅದರಲ್ಲಿ ನಮ್ಮ ಗಡ್ಡದೇವರ ಮಠ್ ಸಿರಟ್ಟಿ ಮಾಜಿ ಶಾಸಕರು, GS ಪಾಟೀಲರು ಗದಗ ಜಿಲ್ಲಾ ಅಧ್ಯಕ್ಷರು, ಆಮೇಲೆ ಬಸಗಣ್ಣಿಯವರು ಮುಖಂಡರು, ಮತ್ತು ಸಂಜೀವ್ ನೇರ್ಲಗಿ, ಜೊತೆಗೆ ಸೃಷ್ಟಿ ಪಾಟೀಲ್ ಹಿರೇಕೆರೂರಿಂದ ನಾವು 5 ಜನ ಹೆಸರನ್ನು ಪ್ರಪೋಸ್ ಮಾಡಿದ್ವಿ. ಸೃಷ್ಟಿ ಪಾಟೀಲ್ ಅವ್ರ ಹೆಸರು ಮಾಡಿದ್ದೇನು ಅಂತ ಹೇಳಿದ್ರೆ, ಈ ಮಹಿಳೆಯರಿಗೆ ಒತ್ತು ಕೊಡಬೇಕು ಅನ್ನೋಂಥದ್ದು ಎಲ್ಲ ಕಡೆಯಿಂದ ಕೇಳಿ ಬರ್ತಿದೆ. ಅದಕ್ಕೆ ರಾಹುಲ್ ಗಾಂಧಿಯವರು ವಿಶೇಷವಾಗಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಒಬ್ಬ ಉತ್ತಮ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ನಾವು ಸೃಷ್ಟಿ ಪಾಟೀಲ್ ಹೆಸರನ್ನು ಕೂಡ ಪ್ರಪೋಸ್ ಮಾಡಿದ್ವಿ. ಸರ್, ಈಗ ಸೃಷ್ಟಿ ಪಾಟೀಲ್ ಅವರಿಗೆ ಯಾಕೆ ಕೊಡಬೇಕು ಅಂದರೆ ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಹಿರೇಕೆರೂರು ಕ್ಷೇತ್ರಕ್ಕಷ್ಟೇ ಮೀಸಲಾಗಿದ್ದವರು ಅಂತೇಳಿ ಅಂತಕ್ಕಂಥ ಒಂದು ಮಾತಿದೆ. ಅಂದರೆ ಇಡೀ ಕ್ಷೇತ್ರದಲ್ಲಿ ಅವರು ಯಾವ ರೀತಿ ಕಾಂಗ್ರೆಸ್ಗಾಗಿ ದುಡಿದಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೃಷ್ಟಿ ಪಾಟೀಲ್ ಈಗ ನನ್ನ 2 ಚುನಾವಣೆಗಳಲ್ಲಿ ಕೂಡ ನನ್ನ ಜೊತೆಗೆ ಹೆಜ್ಜೆಯನ್ನು ಹಾಕಿ ಕಾಂಗ್ರೆಸ್ ಪಕ್ಷದ ಪರವಾಗಿ ದುಡಿದಿದ್ದಾರೆ. ಇವತ್ತು ಹಿರೇಕೆರೂರು ತಾಲೂಕಿನ ಹಿರೇಕೆರೂರು ಬ್ಲಾಕ್ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಮಹಿಳಾ ಸಂಘಟನೆಗಳ ಉಸ್ತುವಾರಿಯನ್ನು ಕೂಡ ಅವರೆಲ್ಲ ನಿರ್ವಹಿಸಿದ್ದಾರೆ. ಅವರಿಗೆ ಭಾಳ ಆಸಕ್ತಿ ಇದೆ ರಾಜಕೀಯದಲ್ಲಿ ಮತ್ತು ಸಾಮಾಜಿಕ ಸೇವೆ, ಇಲ್ಲಿ ಆಸಕ್ತಿ ಇದೆ. ಇವತ್ತು ಹಿರೇಕೆರೂರು ತಾಲೂಕಿಗೆ ಸೀಮಿತ ಆಗಿದ್ದು ಖಂಡಿತವಾಗಿ ಅವಕಾಶ ಸಿಕ್ಕರೆ ಅವರು ಲೋಕಸಭೆಗೆ ಉತ್ತಮವಾದ ಅಭ್ಯರ್ಥಿ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಅವರ ಹೆಸರನ್ನ ನಾನು ಪ್ರಪೋಸ್ ಮಾಡಿದ್ದೇನೆ. ಇವಿಷ್ಟು ಹಿರೇಕೆರೂರು ಕಾಂಗ್ರೆಸ್ ಶಾಸಕ ಬಿಸಿ ಪಾಟೀಲ್ ಹೇಳುವಂಥ ಮಾತು. ಹಾವೇರಿಯಿಂದ ಕ್ಯಾಮರಾ ಪರ್ಸನ್ ರಾಜು ಜೊತೆ ಸಂತೋಷ್ ಶೆಟ್ಟಪ್ಪನವರು, ಸುವರ್ಣ ನ್ಯೂಸ್.